ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಗೋಬಿ ಪರೋಟ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಪೈಸಿಯಾದ ಗೋಬಿ ಪರೋಟ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಗೋಬಿ ಪರೋಟಾಗೆ ಬೇಕಾಗಿರುವ ಸಾಮಗ್ರಿಗಳು: ಗೋಧಿ ಹಿಟ್ಟು 500 ಗ್ರಾಂ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡಿದ್ದೇನೆ. ಪರೋಟ ಲಟ್ಸಲು ಒಣ ಹಿಟ್ಟು, ಎಣ್ಣೆ, ಜೀರಿಗೆ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್, ಜೀರಾ ಪೌಡರ್, ಅರಿಶಿಣ ಪುಡಿ, ಖಾರದ ಪುಡಿ, ಹಿಂಗು 1 ಚಿಟಿಕೆ, ಶುಂಠಿ ಪೇಸ್ಟ್ 1 ಚಮಚ, ಪುದೀನಾ ಸೊಪ್ಪು ಸಣ್ಣಗೆ ಸ್ವಲ್ಪ ತಗೊಂಡಿನಿ, ಕೊತ್ತಂಬರಿ ಸೊಪ್ಪು ಹಾಗೂ ಫ್ಲವರ್ ಅನ್ನ ಸ್ವಚ್ಛಗೆ ತೊಳೆದುಕೊಂಡು ಕೀಸಿಕೊಂಡಿದ್ದೇನೆ. ಹೆರುಮನೆಯಿಂದ ಕಿಸಾಚಿಕೊಂಡಿದ್ದೇನೆ. ಗೋಬಿ ಪರೋಟ ಸ್ಟಫಿಂಗ್ ಅನ್ನ ತಯಾರಿಸೋಣ. ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಲು ಇಡಿ. ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ 1 ಚಮಚ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟು ಹಾಗೂ 1 ಚಿಟಿಕೆ ಹಿಂಗಿನ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಶುಂಠಿ ಫ್ರೈ ಆದ ನಂತರ, ಹಸಿ ವಾಸನೆ ಹೋದ ನಂತರ ಅದಕ್ಕೆ 1 ಚಿಟಿಕೆ ಅರಿಶಿಣದ ಪುಡಿ, ಖಾರದ ಪುಡಿ 2 ಚಮಚೆಯಷ್ಟು ಖಾರದ ಪುಡಿ. ಖಾರ ಜಾಸ್ತಿ ಬೇಕಾದರೆ ನಮಗೊಂದು ಸ್ವಲ್ಪ ಸ್ಪೈಸಿ ಬೇಕಾಗುತ್ತೆ ನಮ್ಮ ಮನೆಯಲ್ಲಿ. ಆ ಕಾರಣದಿಂದ ಖಾರದ ಪುಡಿ ಸ್ವಲ್ಪ ಹೆಚ್ಚಿಗೆ ಹಾಕಿರ್ತೇನೆ. ನೀವು ಕಡಿಮೆ ಬೇಕಾದರೆ ಹಾಕಿಕೊಳ್ಬಹುದು. ನಂತರ ಹೆರಿಸಿಕೊಂಡ ಫ್ಲವರ್ ಹಾಕಿ ಫ್ರೈ ಮಾಡಿ. ಗೋಬಿಯಲ್ಲಿಯ ನೀರಿನ ಅಂಶ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಹುರಿದುಕೊಳ್ಳಿ. ಇದಕ್ಕೆ ನೀರು ಬೆರೆಸ್ಕೊಳ್ಬೇಡಿ. ಒಂದು ಚಮಚ ಧನಿಯಾ ಪೌಡರ್, 1 ಚಮಚ ಜೀರಿಗೆ ಪೌಡರ್ ಹಾಗೂ 1 ಚಮಚ ಗರಂ ಮಸಾಲ ಪೌಡರ್, ಚಾಟ್ ಮಸಾಲ 1/2 ಚಮಚದಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನಾ ಎಲ್ಲವನ್ನು ಹಾಕಿ ಸರಿಯಾಗಿ ಕಲಿಸಿಕೊಳ್ಳಿ. ಗೋಬಿ ಪರೋಟ ಸ್ಟಫಿಂಗ್ ಮಿಶ್ರಣ ಈಗ ರೆಡಿಯಾಗಿದೆ. ಇನ್ನು ಗ್ಯಾಸ್ ಸ್ಟವ್ ಆಫ್ ಮಾಡೋಣ. ಇದನ್ನು ಆರಲು ಬಿಡೋಣ. ತಣ್ಣಗಾದ ನಂತರ ಪರೋಟ ಲಟ್ಟಿಸಿಕೊಳ್ಳೋಣ. ಸ್ಟಾರ್ಟ್. ಸ್ಟಫಿಂಗ್ ಮಿಶ್ರಣ ಸಿದ್ಧವಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿಕೊಂಡು ಪರೋಟ ಲಟ್ಟಿಸಿಕೊಳ್ಳೋಣ. ಒಂದು ಹಿಟ್ಟಿನ ಉಂಡೆಯನ್ನು ತೆಗೆದುಕೊಳ್ಳಿ. ಹಿಟ್ಟಿನ ಉಂಡೆನ ಗೋಲಾಕಾರ ಮಾಡಿಕೊಂಡು ಒಣ ಹಿಟ್ಟಿನಲ್ಲಿ ಅದ್ದಿ ಪುರಿ ಸೈಜ್ ಮೊದಲಿಗೆ ಲಟ್ಟಿಸಿಕೊಳ್ಳೋಣ. ದಪ್ಪಗೆ ಇರಲಿ, ಬಹಳ ತೆಳ್ಳಗೆ ಲಟ್ಟಿಸಲು ಹೋಗಬೇಡಿ. ಈ ತರ ಲಟ್ಟಿಸಿದ ನಂತರ ಸ್ಟಫಿಂಗ್ ಮಿಶ್ರಣವನ್ನು ಮಧ್ಯದಲ್ಲಿಟ್ಟು
ಹೋಳಿಗೆ ಯಾವ ತರ ತುಂಬ್ತೀವಲ್ಲ ಅದೇ ತರ ಇದನ್ನ ಸ್ಟಫಿಂಗ್ ಕೂಡ ಚಪಾತಿ ಹಿಟ್ಟಿನಲ್ಲಿ ತುಂಬಿ ಎಲ್ಲ ಎಡ್ಜ್ಗಳನ್ನ ಫುಲ್ ಪ್ಯಾಕ್ ಮಾಡಬೇಕು. ಹೊರಗಡೆ ಮಿಶ್ರಣ ಬರಬಾರ್ದು. ಈ ತರ ಅದುಮಿ ಹಿಟ್ಟಿನಲ್ಲಿ ಅದುಮಿ ದಪ್ಪಗೆ ಹಗುರಾಗಿ ಲಟ್ಟಿಸಿಕೊಳ್ಳೋಣ. ಹಗುರವಾಗಿ ಲಟ್ಟಿಸಿ ಸ್ವಲ್ಪ ಮಟ್ಟಿಗೆ ದಪ್ಪ ಇರಲಿ. ಇಷ್ಟು ಲಟ್ಸ್ಕೊಂಡ್ರೆ ಸಾಕು. ನಾನು ಒಲಿ ಮೇಲೆ ತೆವೆ ಕಾಯಲು ಇಟ್ಟಿದ್ದೇನೆ. ಗ್ಯಾಸ್ ಒಲಿ ಮೇಲೆ ನಾನು ತೆವೆ ಕಾಯಲು ಇಟ್ಟಿದ್ದೇನೆ. ತೆವೆ ಕಾದಿದೆ. ಈಗ ಸ್ವಲ್ಪ ಮಟ್ಟಿಗೆ ಎಣ್ಣೆ ಬಿಟ್ಟು ಪರೋಟವನ್ನ ಬೇಯಿಸಿಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲಿ ಬ್ರೌನ್ ಕಲರ್ ಬರುವವರೆಗೆ ಪರೋಟವನ್ನ ಬೇಯಿಸಿಕೊಳ್ಳೋಣ. ಈ ಬೇಯುವವರೆಗೆ ಇನ್ನೊಂದು ಪರೋಟವನ್ನ ಲಚ್ಚಿಕೊಳ್ಳೋಣ. ಮೇಲೆ ಒಂದೆರಡು ಹನಿ ಎಣ್ಣೆಯನ್ನು ಹಾಕಿಕೊಳ್ಳಿ. ಈಗ ತಿರುವಿ ಹಾಕೋಣ. ಮೇಲೆ ಕೂಡ ಸ್ವಲ್ಪ ಎಣ್ಣೆಯಿಂದ ಹೀಟ್ ಮಾಡ್ಕೊಳ್ಳಿ. ಇನ್ನೊಂದು ತೋರಿಸ್ತಾ ಇದ್ದೇನೆ. ಈ ತರ ಹಗುರವಾಗಿ ಎಲ್ಲ ಎಡ್ಜ್ಗಳನ್ನ ಒತ್ತಿಕೊಳ್ಳುತ್ತಾ ಫುಲ್ ಪ್ಯಾಕ್ ಮಾಡಿಕೊಳ್ಳಿ. ಮಿಶ್ರಣ ಹೊರಗೆ ಬರಬಾರ್ದು. ಇದನ್ನ ಈ ತರ ಅದುಮಿ ಹಿಟ್ಟಿನಲ್ಲಿ ಅದುಮಿ ಹಗುರವಾಗಿ ಲಟ್ಟಿಸಿಕೊಳ್ಳಿ. ಈ ನೋಡಿ ಕಲರ್ ಚೆನ್ನಾಗಿ ಬಂದಿದೆ. ಸ್ಪೈಸಿಯಾದ ಬಿಸಿ ಬಿಸಿ ಪರೋಟ, ಗೋಬಿ ಪರೋಟ ತಿನ್ನಲು ಸಿದ್ಧ. ಹೀಗೆ ಎಲ್ಲ ಪರೋಟಗಳನ್ನ ಮಾಡಿಟ್ಟುಕೊಳ್ಳೋಣ. ಬಿಸಿ ಬಿಸಿಯಾದ ಗೋಬಿ ಪರೋಟ ತಿನ್ನಲು ಸಿದ್ಧ. ಇದನ್ನು ಗೋಬಿ ಪರೋಟ ಬೆಳಗಿನ ತಿಂಡಿಗೆ ತುಂಬಾ ಟೇಸ್ಟಿಯಾಗಿರುತ್ತದೆ, ಹೆಲ್ದಿಯಾಗಿರುತ್ತದೆ. ಹಾಗೂ ಇದ್ರ ಜೊತೆಗೆ ಕಾಯಿ ಚಟ್ನಿ, ಪುದೀನಾ ಚಟ್ನಿ ಅಥವಾ ಸಾಸ್ ಜೊತೆಗೆ ಸವಿಬಹುದು. ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.